ನಮಸ್ಕಾರ, ನಾನು ಅರ್ಪಿತಾ, ಲೋಕದರ್ಶನ್ ಡಿಜಿಟಲ್ನಿಂದ. ಬಡವರು ಹಾಗೂ ಶೋಷಿತ ವರ್ಗಗಳ ಪರವಾಗಿ ಕ್ರಾಂತಿಕಾರಿ ಬದಲಾವಣೆ ತಂದ ನಾಯಕ ಡಿ ದೇವರಾಜ್ ಅರಸ್ ಅವರ 111ನೇ ಜನ್ಮ ದಿನೋತ್ಸವವನ್ನು ಬೆಳಗಾವಿಯಲ್ಲಿ ಆಚರಿಸಲಾಯಿತು. ನಮ್ಮ ದೇವರಾಜ್ ಅರಸ್ ಅವರ ಜಯಂತ್ಯೋತ್ಸವವನ್ನು ನಾವು ವಿಜೃಂಭಣೆಯಿಂದ ಜಿಲ್ಲಾಧಿಕಾರಿ ಕಚೇರಿಯಿಂದ ಇವತ್ತು ಮೆರವಣಿಗೆಯನ್ನು ನಾವು ಕರ್ಕೊಂಡೋಗಿ ಇಡೀ ನಗರದಲ್ಲಿ ಹಾಗೂ ಇಡೀ ಜಿಲ್ಲೆನಲ್ಲಿ ನಾವು ಇದನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಎಲ್ಲ ಕಾನೂನುಗಳನ್ನು ಬಡವರ ಪರವಾಗಿ ಹಾಗೂ ಶೋಷಿತ ವರ್ಗಗಳ ಪರವಾಗಿ ಬದಲಾಯಿಸಿರುವಂಥ ಮಹಾನ್ ನಾಯಕರು ದೇವರಾಜ್ ಅರಸರವರನ್ನು ಇವತ್ತು ನೆನಪಿಸಿಕೊಳ್ಳಬೇಕಾದ ದಿನ. ಅವರು ಮಾಡಿರುವಂಥ ಕ್ರಾಂತಿಕಾರಿ ಕಾನೂನುಗಳನ್ನು ನಾವು ಇವತ್ತು ನೆನಪಿಸಿಕೊಳ್ಳಬೇಕು. ಜೊತೆಯಲ್ಲಿ ಅವರ ಮೂಲ ಉದ್ದೇಶಗಳೇನಿದ್ದಾವೆ, ಅವರ ಮೌಲ್ಯಗಳೇನಿದ್ದಾವೆ ಅಂದರೆ ನಾವೆಲ್ಲರೂ ಒಂದಾಗಿರಬೇಕು, ಸಮಾಜದಲ್ಲಿ ಸಮಾನತೆ ಬರಬೇಕನ್ನೋದು ಅವರದ್ದು ಉದ್ದೇಶ ಏನಿದೆ, ಅದಕ್ಕೋಸ್ಕರ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡಬೇಕಂತ ಇವತ್ತು ತಮ್ಮ ಮುಖಾಂತರ ಎಲ್ಲರಿಗೂ ನಾನು ಹೇಳಲಿಕ್ಕೆ ಬಯಸುತ್ತೇನೆ. ಮಗದೊಮ್ಮೆ ದೇವರಾಜ್ ಅರಸರವರ 111ನೇ ಜಯಂತ್ಯೋತ್ಸವ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ನಾನು ಕೋರ್ಕೊಳ್ತೀನಿ. ಸರ್, ಮುಖ್ಯವಾಗಿ ಬೆಳಗಾವಿಗೆ ಇಲ್ಲಿ ಆಡಳಿತಾತ್ಮಕ ಶಕ್ತಿ ಕೇಂದ್ರ ಮಾಡಬೇಕಂತ ವಿಭಾಗೀಯ ಕಚೇರಿಗಳನ್ನು ತಂದಾರೆ ಸರ್. ಬೆಳಗಾವಿಗೆ ಅತ್ಯುಮೂಲ ಕೊಡುಗೆ ಅದ್ರ ಬಗ್ಗೆ ಹೋದಾಗ ಈಗ ಬೆಳಗಾವಿ ನಮ್ಮ ರಾಜ್ಯದ 2ನೇ ರಾಜಧಾನಿ ಅಂತ ನಾವು ಹೇಳ್ತೀವಿ. ಅದಕ್ಕೆ ಒಂದು ಮೂಲ ಸ್ತಂಭ ನಮ್ಮ ದೇವರಾಜ್ ಅರಸರಾಗ್ತಾರೆ. ಜೊತೆಯಲ್ಲಿ ನಾವು ಉತ್ತರ ಕರ್ನಾಟಕ ಭಾಗದಲ್ಲಿ ಏನೇನು ಅಭಿವೃದ್ಧಿಗಳನ್ನು ನಾವು ಈಗ ನೋಡ್ತಾ ಇದ್ದೀವಿ, ಆವಾಗ ಒಂದು 30-35 ವರ್ಷದ ಹಿಂದೆ ಅದರ ರೂಪರೇಷೆಗಳನ್ನು ಅವರು ರೂಪಿಸಿದ್ದಾರೆ. ಸೊ ಇಡೀ ಉತ್ತರ ಕರ್ನಾಟಕದ ಜನಾಂಗದ ಇಡೀ ಎಲ್ಲ ಸಮಾಜಗಳಿಂದ ನಾನು ಬೆಳಗಾವಿ ಜಿಲ್ಲಾಧಿಕಾರಿಯಾಗಿ ಅವರನ್ನು ನಾನು ಇವತ್ತು ನೆನಪಿಸಿಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಸಾಮಾಜಿಕ ಸಮಾನತೆಯ ಕನಸು ಕಂಡ ದೇವರಾಜ್ ಅರಸ್ ಅವರ ಆದರ್ಶಗಳು ಇಂದಿಗೂ ಪ್ರಸ್ತುತ. ಅವರ ಕೊಡುಗೆಗಳನ್ನು ಸ್ಮರಿಸೋಣ.